ಪಾಕಿಸ್ತಾನನೂ ಒಂದೇ ಕರ್ನಾಟಕನೂ ಒಂದೇ ಅಂದ್ಬಿಡೋರು ಇವರು. ಯಾಕೆ ಅಂತಂದ್ರೆ ಇವ್ರಿಗೆಲ್ಲದಕ್ಕೂ ಪಾಲಿಟಿಕ್ಸ್ ಬೇಕು, ಎಲ್ಲ ಪಾಲಿಟಿಸೈಸ್ ಮಾಡಬೇಕು ಇವ್ರಿಗೆ. ಇಲ್ಲಿ ಕಾಂಗ್ರೆಸ್ ಆಡಳಿತ ಇದೆ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಏನೂ ಸರಿ ಇಲ್ಲ. ಇಲ್ಲಿ ರೋಡ್ ಸರಿ ಇಲ್ಲ, ಟ್ರಾಫಿಕ್ ಸಮಿತಿ ಇಲ್ಲ, ಆಡಳಿತ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಜನ ಸರಿ ಇಲ್ಲ, ಏನು ಸರಿ ಇಲ್ಲ. ಏನು ಸರಿ ಇಲ್ದೇನೆ ನಾವು ಈ ರಾಷ್ಟ್ರದಲ್ಲಿ ನಂಬರ್ 2 ಟ್ಯಾಕ್ಸ್ ಪೇಯರ್ಸ್ ಆಗ್ಬಿಡ್ತೀವ ನಾವು. ಏನು ಸರಿ ಇಲ್ದೇನೆ ನಾವು ಸಿಲಿಕಾನ್ ವ್ಯಾಲಿ ಆಗ್ಬಿಡ್ತೀವ. ಏನು ಸರಿ ಇಲ್ಲದೆ ನಾವು ಈ ತರ ಇಡೀ ಪ್ರಪಂಚದಾದ್ಯಂತ ಬೆಂಗಳೂರು ಒಂದು ಹೈಟೆಕ್ ಸಿಟಿ ಅಂತ ಹೆಸರು ತಗೊಳುತ್ತಾ? ಬೇರೆ ರಾಜ್ಯಗಳಿಂದ ಎಲ್ಲ ಸುಗಮವಾಗಿ ನಡೀತಾ ಇದೆ ಅಂತಲ್ಲ. ಇವ್ರ ರಾಜ್ಯಗಳಲ್ಲಿ ಇವ್ರಿಗೆ ಏನು ಕಿಸ್ಯಾಕಿ ಯೋಗ್ಯತೆ ಇಲ್ಲ. ಅದಕ್ಕೆ ನಾವು ಚೆನ್ನಾಗಿದೀವಲ್ಲ, ನಮ್ಗೆ ಮಸಿ ಬಳಿಯುವಂತಹ ಪ್ರಯತ್ನ ಇವ್ರು. ಅದಕ್ಕೆ ಇವ್ರು ವೆಸ್ಟ್ ಬೆಂಗಾಲ್ ಅವ್ರಂತ ಅಲ್ಲಿಗೆ ಹೋಗ್ಬೇಕು, ಇವ್ರನ್ನ ಕಳಿಸ್ಬೇಕು. ಅಲ್ಲಿ ದಿನ ಬೆಳಗಾದ್ರೂ ಒಡೆದಾಡಿ ಸಾಯಿ ರಕ್ತಪಾತ ನಡೀತಾ ಇದೆಯಲ್ಲ, ಅದು ಕಣ್ಣಿಗೆ ಕಾಣಲ್ಲ ಇವ್ರಿಗೆ. ಆಲ್ ರೈಟ್ ಸರ್, ಇವಾಗ ಸರ್ ಆ ಹುಡುಗನ ಪರಿಸ್ಥಿತಿ ಏನು ಸರ್? ಈಗ ಅವ್ರ ಮೇಲೆ ಈಗ ಅವರು ಇದು ನಡೆದಿದ್ದೆ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಇದನ್ನು ಚೆನ್ನಾಗಿ ಹೊಡೆದ್ಬಿಟ್ಟು ಏರ್ಪೋರ್ಟಲ್ಲಿ ಕೂತ್ಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಟು ಹಂಗೆ ವಿಮಾನ ಹತ್ಬಿಟ್ಟು ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದಾರೆ ಆಸಾಮಿ. ಈಗ ಇವತ್ತು FIR ಮಾಡಿದ್ದಾರೆ. ಮುಂದೇನು ಪ್ರೊಸೀಜರು ಮೇಡಮ್? ಏನಾಗುತ್ತೆ ನೋಡಿ, ಇಂಥ ಪ್ರಕರಣಗಳು ಈಗ ಮೋಟ್ರ್ ವೆಹಿಕಲ್ ಇನ್ವಾಲ್ವ್ಮೆಂಟ್ ಆಗಿ ಕೆಲವು ಅಫೆನ್ಸ್ ಆದಾಗ ಅದನ್ನು ಜನ ತುಂಬ ಗಂಭೀರ ಪರಿಗಣಿಸಲ್ಲ. ಈಗ ಅದೇ ಇವರು ಬೇರೆ ಮೋಟರ್ ವೆಹಿಕಲ್ ಬಿಟ್ಟು ರಸ್ತೆ ಬಿಟ್ಟು ಬೇರೆ ಏನೋ ಹೊಡೆದಾಟನೋ ಏನೋ ಮಾಡ್ಕೊಂಡಿದ್ದಾಗ ಅದೊಂದು ಆಯಾಮದಲ್ಲಿ ತನಿಖೆ ಆಗ್ತಿತ್ತು. ನಿಮಗೆ ತಿಂದಿದ್ದು ಹೆಚ್ಚಾಗಿ ಪರಸ್ಪರ ಹೊಡೆದಾಡಿದ್ರೆ ಲಾಲೆಸ್ನೆಸ್ ಇನ್ ಕರ್ನಾಟಕ. ಈಗ ಏನಾಗಿದೆ ಅಂದರೆ ಈ ರಸ್ತೆ ಒಳಗೆ ಈಗ ರಸ್ತೆ ಆಕ್ಸಿಡೆಂಟ್ ಅಂದ್ರೇನು, ಯಾವುದು ಪ್ಲಾನ್ ಮಾಡಿರಲ್ಲ. ಆಕ್ಸಿಡೆಂಟ್ ಅಂದರೆ ಇದ್ದಕ್ಕಿದ್ದಂಗೆ ಏನೋ ಒಂದು ಅಪಘಾತ ಆಗೋದು. ಅಪಘಾತ ಅಂತ ಯಾಕಿರ್ತೀವಿ ಅಂದರೆ ಆಕ್ಸಿಡೆಂಟ್. ಅದನ್ನು ಅಫೆನ್ಸ್ ಅಂತ ನಾವು ರ್ಯಾಷನ್ ನೆಗ್ಲಿಜೆಂಟಾಗಿ ಓಡಿಸೋದನ್ನ ಅಫೆನ್ಸ್ ಅಂತ ಹೇಳಿ BNS ಅಲ್ಲಿ ಅದು ಹೇಳಿದೆ. ಅದಕ್ಕೆ ಶಿಕ್ಷೆ ಯಾರೇ ಮಾಡೋ ಶಿಕ್ಷೆ ಇದೆ. ಈ ಪ್ರಕರಣ ಬಂದು ಅಪಘಾತ ಪ್ರಕರಣನ ಯಾವುದೋ ಭಾಷೆ, ಯಾವುದೋ ಪ್ರಾಂತ್ಯ, ಯಾವುದೋ ಒಂದು ರಾಜ್ಯಕ್ಕೆ ಅವಮಾನ ಮಾಡೋ ರೀತಿ ಬಿಂಬಿಸಿರೋದು. ಆತ ಜವಾಬ್ದಾರಿಯುತ ವಿಂಗ್ ಕಮಾಂಡರ್ ಅಂತ ಕೊಡ್ತಾನೆ. ಏನು ವಿಂಗ್ ಅಂದ್ರೇನು? ಆ ವಿಂಗಿನ ಒಬ್ಬ ಕಮಾಂಡರ್ ಅಂದರೆ ಆ ಒಂದು ಗ್ರೂಪ್ನ ಒಬ್ಬ ಅಧ್ಯಕ್ಷ ಅವನು. ಆ ವಿಂಗ್ಗೆ ಕಮಾಂಡ್ ಕೊಡ್ತಕ್ಕಂಥವನು ಇಂಥ ಒಂದು ಸರ್ಕಾರದ ಕಣ್ಣಿಗೆ ಅಥವಾ ಸಾರ್ವಜನಿಕ ಕಣ್ಣಿಗೆ ಮಣ್ಣೆರಿಸಿ ಯಾವ ಭಾಷೆ ಮತ್ತು ರಾಜ್ಯಕ್ಕೆ ಕೆಟ್ಟಸ್ ಬರೋ ಥರ ಬಿಂಬಿಸೋದಿದೆಯಲ್ಲ, ಇದು ಒಂದು ಸಾಕ್ಷ್ಯನಾಶ ಆಗುತ್ತೆ. ಇದು ಸಾಕ್ಷ್ಯನಾಶ ಆಗುತ್ತೆ. ಒಂದು ನೋಡಿ ಏನಾಗಿದೆ ಸರ್, ಇವಾಗ FIR ಆಗಿದೆಯಲ್ಲ, ಈಗ ಆ ಹುಡುಗನ ಇದ್ದಕ್ಕಿದ್ದಂತೆ ಮಧ್ಯಾಹ್ನ ಕರ್ಕೊಂಡು ಹೋಗಿ ಒಳ್ಳೆ ಟೆರರಿಸ್ಟ್ ಮೇಡಮ್. ಈಗ ನೋಡಿ, ಇತ್ತೀಚೆಗೆ ನಮ್ಮ ದಯಾನಂದ ಸಾಹೇಬ್ರು ಕಮಿಷನರ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮೀಡಿಯಾಗಳು ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾರು ಸುಳ್ಳು ಪ್ರಕರಣಗಳು ದಾಖಲೆ ಮಾಡ್ತಾರೋ, ಸಾಕ್ಷಿ ಮುಚ್ಚುಮರೆ ಮಾಡಿ ದಾಖಲೆ ಮಾಡಿ ನಮ್ಮ ಕಣ್ಣು ತಪ್ಪಿಸ್ತಾರೋ ಅಂಥವ್ರ ವಿರುದ್ಧ ಕ್ರಮ ಜರುಗಿಸ್ತೀವಿ, ದಂಡ ಕಟ್ಟಿಸ್ತೀವಿ, 10 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ. ಆದರೆ ಸರ್ಕಾರ ಈ ಒಂದು ಕ್ರಮನ ಸರಿಯಾಗಿ ಕ್ರಮ ಜರುಗಿಸಿ ಯಾವುದೇ ಕಡೆಯಿಂದ ಬೇರೆ ಕಡೆಯಿಂದ ಬಂದಿವರಾಗಲಿ ನಮ್ಮವರೇ ಆಗಲಿ ಈ ಥರ ರಸ್ತೆ ವಿಚಾರದಲ್ಲಿ ಜಗಳ ಮಾಡಿಕೊಂಡು ಸಾರ್ವಜನಿಕ ತೊಂದರೆ ಕೊಟ್ಟುಕೊಂಡು ಆ ಒಂದು ಪ್ರದೇಶಕ್ಕೆ ಅವಮಾನ ಮಾಡ್ತಾರೆ ಹೇಳಿ ಬಿಂಬಿಸ್ತಾರೋ ಅಂಥವ್ರಿಗೆ ಸರಿಯಾದ ಕ್ರಮ ಜರುಗಿಸಬೇಕು ಕಮಿಷನ್. ಓಕೆ ಸರ್, ಇದರಲ್ಲಿ ಆ ಹುಡುಗನ ತಪ್ಪೇ ಇಲ್ಲ ಅಂತ ನಾನು ಹೇಳಕ್ ಕೂತಿಲ್ಲ. ಇಲ್ಲಿ ಇಬ್ರು ಕೂಡ ಗಾಡಿಗಳನ್ನ ಟಚ್ ಮಾಡ್ಕೊಂಡಿದ್ದಾರೆ. ಈ ಒಂದು ಏನು ಆ ಹೀಟ್ ಆಫ್ ದಿ ಸಿಚುವೇಶನ್ ಅಲ್ಲಿ ಅವರು ಬೈದಿದ್ದಾರೆ, ಇವರು ಬೈದಿದ್ದಾರೆ, ಕೈ ಮಾಡಿದ ಅವ್ನ್ ಕೈ ಮಾಡಿದ ಇಬ್ರು ಭಯ ಇಲ್ಲ. ತಡ್ರಿ ಸರ್, ಕಾನೂನಿಗೆ ಭಯ ಇದೆಯೋ ಇಲ್ವೋ ಅದ್ ಬೇರೆ ವಿಚಾರ. ಈಗ ಇಬ್ರು ಹೊಡೆದಾಡ್ಕೊಂಡಿದ್ದಾರೆ, ಇಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು, ಇಬ್ರು ಪರಸ್ಪರ ಇದನ್ನ ಸಾರ್ಟ್ ಔಟ್ ಮಾಡ್ಕೋಬಹುದಾಗಿತ್ತು. ಬಟ್ ಇಡೀ ಪ್ರಕರಣ ಬಿಂಬಿತವಾಗಿದ್ದು ಹೇಗೆ? ಇಡೀ ಪ್ರಕರಣ ಬಿಂಬಿತ ಆಗಿದ್ದು ಬೆಂಗಳೂರಿನ ರಸ್ತೆಗಳಲ್ಲಿ ಸೆಕ್ಯೂರಿಟಿ ಇಲ್ಲ, ರೌಡಿಗಳು ಹಂಗೆ ನಿಂತಿರ್ತಾರೆ. 2 ವಿಚಾರ. ಒಂದು DRDOನ ನೀನು ಅಷ್ಟು ಜಲ್ದಿ ಅವ್ನು ನೋಡ್ಬಿಟ್ಟು DRDO ಅಂತ ಕಂಡಿಡ್ದ್ಬಿಟ್ಟು ನೀನು DRDO ಅವನಾ ಬಾ ನೀನು ಕನ್ನಡ ಬರಲ್ವಾ 2 ಇಕ್ತೀನಿ ಅಂದ್ಬಿಟ್ನಂತೆ. ಅಲ್ಲಿ 2 ವಿಚಾರ. ಒಂದು, ದೇಶದ ಸೈನಿಕ DRDO ಅಂತ ಗೊತ್ತಿದ್ರೂ ಕೂಡ ಹೊಡೆದ ಅನ್ನೋದು. 2 ಏನಂತಂದ್ರೆ ನಿಂಗೆ ಕನ್ನಡ ಬಂದಿಲ್ಲ ಅಂತ ಹೊಡೆದ್ರು ಅಂತ. ಏನು ಪ್ರೀ ಪ್ಲಾನ್ಡ್ ಇದು. ಇನ್ನೊಂದು ವಿಚಾರ, ಪ್ರೀ ಪ್ಲಾನ್ಡ್ ಎಲ್ಲಿ ಮುಟ್ಟಿದ್ರೆ ಎಲ್ಲೇನಾಗುತ್ತೆ ಅನ್ನೋದು ಇವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಪ್ಲಾನ್ಡ್ ನೋಡ್ಬಿಟ್ನಂತೆ. ನೀನ್ DRDOನಾ ಬಾ ನಿಂಗೆ ಕನ್ನಡ ಬರಲ್ಲ ಹೊಡೆದ್ಬಿಡ್ತೀನಿ ಅಂತ ಹೊಡೆದಂತೆ. ದರ ಅಂತ ನಾ ಹೇಳ್ದಂಗೆ ಹೇಳೋದು. ಜನ ಬಿಡಿಸಿದ್ರು ಕೂಡ ಬಿಡಿಸ್ಲಾರ್ದಂಗೆ ಹೊಡೆದು ಯಾರು ರಕ್ಷಣೆಗೆ ಬಂದಿಲ್ಲ. ನೋಡಿ, ಇಬ್ರು ಹೊಡೆಸ್ಕೊಂಡಿದ್ದಾರೆ, ಇಬ್ರು ಹೊಡೆದಿದ್ದಾರೆ. ನನ್ಗೆ ಗೊತ್ತಿಲ್ಲ ಯಾರು ಎಷ್ಟು ಪ್ರಮಾಣದಲ್ಲಿ ಹೊಡೆದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಪ್ಯೂರ್ಲಿ ರೋಡ್ ಆಕ್ಸಿಡೆಂಟ್ ಆಗಿರೋದನ್ನ ಇಬ್ರು ಒಂದು ಚೆನ್ನಾಗಿ ಹೊಡೆದಾಡ್ತಾರೆ ಸಾಯ್ಲಿ. ಈಗ ಇವರು ನಮ್ಮ ರಾಜೇಶ್ ಭಟ್ರೆ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡಿದ್ದಾರೆ.
ನಮ್ಮ ಮುಖ್ಯಮಂತ್ರಿಗಳ ತಾಕತ್ತನ್ನ ಮೆಚ್ತೀನಿ ರೀ. ಏನಂತಂದ್ರೆ ಭಾಷೆ ವಿಚಾರಕ್ಕೆ ವಿನಾಕಾರಣ ಇತರರ ಮೇಲೆ ಹಲ್ಲೆ ಮಾಡುವ ಅಥವಾ ನಿಂದಿಸುವ ಸಣ್ಣತನ ಕನ್ನಡಿಗರದ್ದಲ್ಲ. ದೇಶದ ಮೂಲೆ ಮೂಲೆಗಳಿಂದ ಬಂದು ಇಲ್ಲಿ ನೆಲೆಸಿರುವ ಪ್ರತಿಯೊಬ್ಬರನ್ನ ಗೌರವದಿಂದ ಕಾಣುತ್ತಿರುವ, ಅವರನ್ನೂ ಕನ್ನಡಿಗರೇ ಎಂದು ಪ್ರೀತಿಸುವ ಸಂಸ್ಕೃತಿ ಕನ್ನಡ ಮಣ್ಣಿನದ್ದು. ಇದಕ್ಕೆ ಇತಿಹಾಸವೇ ಸಾಕ್ಷಿ. ತಪ್ಪಿತಸ್ಥರು ಯಾರೇ ಆಗಿರಲಿ, ಯಾವ ಹುದ್ದೆಯಲ್ಲೇ ಇರಲಿ, ಸೂಕ್ತ ಕಾನೂನು ಕ್ರಮ ಜರುಗಿಸಲಿ ಅಂತ. ಎಸ್, ನೀವ್ ಯಾವ ಆಂಗಲ್ ಅಲ್ಲಿ ನೋಡ್ತೀರಿ ರಾಜೇಶ್ ಅವರು? ನಾನು ನೋಡೋದು ಏನಂದ್ರೆ ಮೇಡಮ್, ಇವತ್ತು ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಿದೆ. ಇಲ್ಲಿ ಈ ಒಂದು ಕೇಸ್ಗೆ ನ್ಯಾಯ ಕೊಡಿಸ್ಬೇಕು, ಕನ್ನಡ ಪರ ಸಂಘಟನೆಗಳಿದೆ, ನಾವಿದ್ದೀವಿ, ನ್ಯಾಯ ಸಿಗುತ್ತೆ. ಆದ್ರೆ ಮೇಡಮ್ ದಿನೇ ದಿನೇ ರೋಡ್ ರೇಜ್ ಕಾರಣಗಳೇನು? ಇವತ್ತು ಮುಖ್ಯಮಂತ್ರಿಗಳು ಕೂಡ ನೀವೇನು ಟ್ವೀಟ್ ಓದಿದ್ರಿ, ಇವತ್ತು ಅವ್ರಿಗೆ ಅರ್ಥ ಆಗ್ಬೇಕು ಬೆಂಗಳೂರಿನಲ್ಲಿ ಇವತ್ತು ಎಷ್ಟು ರೋಡ್ಗಳನ್ನ ನೀವು ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ. ಇಸ್ ಇಟ್ ಅ ರೋಡ್ ರೇಜ್ ಆರ್ ಇದು ಭಾಷೆ ಬರಲ್ಲ ಅಂತ ಹೊಡೆದಿರೋದು? ಇವರು ಅದನ್ನ ಟ್ವಿಸ್ಟ್ ಮಾಡಿದ್ದಾರೆ. ಈ ಮನುಷ್ಯ ನೀವು ಹೇಳ್ದಂಗೆ ಟ್ವಿಸ್ಟ್ ಮಾಡಿದ್ದಾನೆ. ಬಟ್ ನನಗೇನ್ ಭಯ ಅಂದ್ರೆ ಮೇಡಮ್, ಇದೇ ರೀತಿ ಮುಂದುವರೆದ್ರೆ ಮೇಡಮ್, ಇದೇ ರೀತಿ ನೀವು ಪ್ರಾಂತ್ಯ ಜಗಳ ಇರ್ಬೋದು, ಭಾಷೆ ಜಗಳಗಳು ಮುಂದುವರಿತಾ ಹೋದ್ರೆ ರೂಟ್ ಆಫ್ ದ ಇಶ್ಯೂ ಅಂದ್ರೆ ಮೇಡಮ್, ಬೆಂಗಳೂರಿನ ಸರಿಯಾದ ಮ್ಯಾನೇಜ್ಮೆಂಟ್ ಇಲ್ಲ. ಇವತ್ತು ಇಲ್ಲೇ ಸಂಪಿಗೆ ರೋಡ್ ತಗೊಳ್ಳಿ, ಏನು ಮಿಸ್ ಮ್ಯಾನೇಜ್ಮೆಂಟ್ ಇದೆ, ಟ್ರಾಫಿಕ್ ಪೊಲೀಸ್ಗಳಿಲ್ಲ. ಇವತ್ತು 1 ಕಿಲೋಮೀಟರ್ಗೆ ಮೇಡಮ್ ಬೆಂಗಳೂರಿನಲ್ಲಿ 900 ರೋಡ್ಗಳು, 900 ಯಾಕೆ ಬೆಳೀತಾ ಇದೆ ರಾಜೇಶ್ ಭಟ್ರೆ? ಮೇಡಮ್ ಏನಂದ್ರೆ ಯಾಕೆ ಬೆಳೀತಾ ಇದೆ ಹೇಳಿ? ಯಾಕೆ ಬೆಳೀತಾ ಇದೆ? ಯಾಕೆ ಬೆಳೀತಾ ಇದೆ? ಎಲ್ಲಾ ರೀತಿ ವಲಸೆ ಸಂಖ್ಯೆ ಜಾಸ್ತಿ, ಅವಕಾಶಗಳು ಜಾಸ್ತಿ ಆಗಿದೆ, ಅವಕಾಶಗಳು ಜಾಸ್ತಿ, ವಲಸೆ ಸಂಖ್ಯೆ ಜಾಸ್ತಿ. ಹೀಗಾಗಿ ಬೆಂಗಳೂರು ಇದ್ದದ್ದು ಮಹಾನಗರ ಪಾಲಿಕೆ ಆಯ್ತು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯ್ತು, ಈಗ ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ. ಇಟ್ಸ್ ಬಿಕಾಸ್ ವಲಸೆ ನಾಟ್ ಓನ್ಲಿ ಇನ್ ದ ಕರ್ನಾಟಕ, ಇಡೀ ಭಾರತದಿಂದ ಜನ ಇಲ್ಲಿಗೆ ಬರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸಹಜವಾದಂತಹ ಸಮಸ್ಯೆಗಳು ಎದುರಾಗೋದು ಸಹಜ. ಅದರ ಅರ್ಥ ಇಡೀ ಬೆಂಗಳೂರೇ ಸರಿ ಇಲ್ಲ, ಓನ್ಲಿ ಬಿಕಾಸ್ ಆಫ್ ರೋಡ್ ರೇಜ್ ಬೆಂಗಳೂರು ಇಸ್ ನಾಟ್ ಸೇಫ್ ಸಿಟಿ ಫಾರ್. ಮೇಡಮ್ ನಾನು ಹಂಗೆ ಹೇಳ್ತಿಲ್ಲ ಮೇಡಮ್, ಇದು ಸರ್ಕಾರದ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಮೇಡಮ್, ಇವರು ಸಮಸ್ಯೆನ ಬಗೆಹರಿಸೋದ್ ಬಿಟ್ಟು ಈ ರೀತಿ ಅವರು ಕೂಡ ಆಟ ಆಡ್ತಿದ್ದಾರೆ. ಸಮಸ್ಯೆನ ಬಗೆಹರಿಸೋದಲ್ಲ ಸರ್, ಇವರು ಕೂಡ ಇದನ್ನ ರಾಜಕೀಯ ಮಾಡ್ಕೊಂಡು ಈಗ ಇನ್ನೊಂದು ಮಾತು ರೂಪೇಶ್ ರಾಜಣ್ಣ ಅವರೇ, ನಾನು ನಿನ್ನೆ ನ್ಯಾಷನಲ್ ಮೀಡಿಯಾ ಎಲ್ಲ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ನನಗೆ ಒಂಥರ ಮೈಯೆಲ್ಲ ಬೆಂಕಿ ಆಗ್ತಾ ಇತ್ತು. ಯಾವ ಲೆವೆಲ್ಗೆ ನಮ್ಮ ಕರ್ನಾಟಕನ ಬೆಂಗಳೂರಿನ ಇವರು ಯಾವ ಲೆವೆಲ್ಗೆ ತಂದಿಟ್ಟಿದ್ದಾರೆ ಅಂತ. ಏನು ಅವರವರ ರಾಜ್ಯಗಳಲ್ಲಿ ಇನ್ಕ್ಲೂಡಿಂಗ್ ಮೀ, ಅದಕ್ಕೆ ಈ ಪ್ರೋಗ್ರಾಮ್ ಹೆಸರು ಏನ್ರಿ ಮೀಡಿಯಾ. ನಾವೇನು ತುಂಬಾ ಸಾಚಾಗಳೇನಲ್ಲ, ನಮ್ಮಲ್ಲೂ ಉಳುಕುಗಳಿವೆ, ನಮ್ಮಲ್ಲೂ ಕೂಡ ಭ್ರಷ್ಟರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ ಎದೆ ತಟ್ಕೊಂಡು ನಾವೆಲ್ಲ ಅಯ್ಯೋ ನಾವು ಪ್ರಾಮಾಣಿಕರು, ನಾವೆಲ್ಲ ಸರಿ ಇದ್ದೀವಿ ಅಂತ. ಸೊ ಏನು ಅಂತಂದ್ರೆ, ಮಾಧ್ಯಮಗಳಲ್ಲಿ ಕುತ್ಕೊಂಡು ರಾಷ್ಟ್ರೀಯ ಮಾಧ್ಯಮಗಳ ಪತ್ರಕರ್ತರು ಮತ್ತು ಆಂಕರ್ಸ್ಗಳು ಏನು ಮಾತಾಡ್ಬಿಟ್ರು. ಅವ್ರೇನೋ ಮಾತಾಡ್ತಾರೆ ಬಿಡಿ, ಅವರೆಲ್ಲ ಬೇರೆ ಬೇರೆ ಸ್ಟೇಟ್ಗಳು, ನಾನು ಎಲ್ಲ ಸ್ಟೇಟ್ಗಳು ಅಡ್ಡಾಡ್ ಬಂದಿದ್ದೀನಿ, ನೋಡಿದ್ದೀನಿ ಅವ್ರದ್ದೆಲ್ಲ ವ್ಯವಸ್ಥೆ ಹೆಂಗಿದೆ ಅಂತ. ಬೆಂಗಳೂರು ತರ ಇನ್ನೊಂದು ಸೈಟಿ ಕಟ್ಟೋದಕ್ಕೆ ಇವ್ರಿಗೆ 100 ಜನ್ಮ ಬೇಕು, ಅದು ಬೇರೆ ವಿಚಾರ. ಸುಮ್ಮನೆ ಬಾಯ್ ಬಡ್ಕೋತಾರ, ಇರ್ಲಿ ನನ್ನನ್ನು ಸೇರಿದಂತೆ. ಅದರಲ್ಲಿ ನಿನ್ನೆ ಒಬ್ಬ BJP ಕಾರ್ಯಕರ್ತೆ ಏನು ಹೇಳಿ, ರಾಹುಲ್ ಶಿವಶಂಕರ್ ಅವರ ಒಂದು ಪ್ರೋಗ್ರಾಮ್ ಡಿಬೇಟಲ್ಲಿ ಒಬ್ಬ BJP ಸ್ಪೋಕ್ಸ್ ಪರ್ಸನ್ ಮಾತಾಡಿರೋದು ನೋಡಿದ್ರೆ ನನಗೆ ಮೈಯೆಲ್ಲ ಬೆಂಕಿ ಆಗ್ಬಿಡ್ತು. ಏನೇ ಆಗಲಿ ರೀ, ಯಾವುದೇ ಪಕ್ಷ ಆಗಲಿ, ಅದು BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಯಾವುದೇ ಪಕ್ಷದ ಆಡಳಿತ ಇರಲಿ, ನಮ್ಮದು ನಮ್ಮ ರಾಜ್ಯ ಕನ್ನಡ ಕರ್ನಾಟಕ ಅಂತ ಬಂದಾಗ ನೀವು ನಮ್ಮ ಪರನೇ ಇರಬೇಕು. ಅಲ್ಲಿ ಕುತ್ಕೊಂಡು ಒಬ್ಬ ಹೆಣ್ಮಗಳು BJP ಕಾರ್ಯಕರ್ತೆ ಮಾತಾಡ್ತಾಳೆ. ಏನು ಅಂತಂದರೆ, ನೋ ರಿಯಲ್ ಲೀಡರ್ಶಿಪ್ ಫಾರ್ ಸಿಟಿ. You take one drive around the city, throughout the entire city, we will understand very clearly Bengaluru has the unique problem ante. ಏನು ಪ್ರಾಬ್ಲಮ್ಮು? ಲೀಡರ್ಶಿಪ್ ಇಲ್ವಂತೆ, ವಿಷನ್ ಇಲ್ವಂತೆ, ಹೀಗಾಗಿ ರೋಡ್ ರೇಜಸ್ ಜಾಸ್ತಿ ಆಗ್ತಾ ಇದೆಯಂತೆ. ಇದನ್ನ ಒಬ್ಬ BJP ಕಾರ್ಯಕರ್ತೆ, BJP ಸ್ಪೋಕ್ಸ್ ಪರ್ಸನ್ ನ್ಯಾಷನಲ್ ಮೀಡಿಯಾ ಡಿಬೇಟ್ ಅಲ್ಲಿ ಹೇಳೋದು. ಇದಕ್ಕೆಲ್ಲ ಕಾರಣ DK ಶಿವಕುಮಾರ್ ಅಂತೆ. DK ಶಿವಕುಮಾರ್ ಅವರು ಏನು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅವ್ರು ಸರಿಯಾಗಿ ನಿಭಾಯಿಸಕ್ ಆಗ್ತಾ ಇಲ್ಲ, ಹಿಂಗಾಗಿ ರೋಡ್ ರೇಜಸ್ ಜಾಸ್ತಿ ಆಗ್ತಾ ಇದೆ ಅಂತ. ನಮ್ಮ ಬೆಂಗಳೂರಿನ ಬಗ್ಗೆ ಮತ್ತು ಕರ್ನಾಟಕದ ಬಗ್ಗೆ ಆಕೆ ಕುತ್ಕೊಂಡು ಅಲ್ಲಿ ಮಾನ ಕಳೆಯೋ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಏನಿದು BJP ಸ್ವಲ್ಪ ನಿಮ್ಮ ವಕ್ತಾರರಿದಾರಲ್ಲ ಆ ಲೇಡಿ ಹೆಣ್ಮಗಳು, ಆಕಿಗೊಂದ್ ಸ್ವಲ್ಪ ಬುದ್ಧಿ ಹೇಳಿ, ಒಂದ್ ಸ್ವಲ್ಪ ಅಭಿಮಾನ ಇಟ್ಕೊಳಕ್ ಹೇಳಿ. ಎಲ್ಲವನ್ನು ಪೊಲಿಟಿಕಲಿ ನೋಡೋದಲ್ಲ. ಒಂದ್ ನಿಮಿಷ ತಡ್ರಿ ರೂಪೇಶ್ ರಾಜಣ್ಣ ಅವರೇ, ಎಲ್ಲ ರಾಜಕೀಯ ಕಣ್ಣುಗಳಿಂದ ನೋಡೋದಲ್ಲ. ಸ್ವಲ್ಪ ಹೇಳ್ಕೊಡಿ ನಿಮ್ಮ ವಕ್ತಾರರಿಗೆ ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಮಾತಾಡಬೇಕು ಮತ್ತು ಏನನ್ನ ಪ್ರಯಾರಿಟಿಯಲ್ಲಿ ಇಟ್ಕೊಂಡು ಮಾತಾಡಬೇಕು ಅಂತ. ಇಂಗ್ಲಿಷ್ ಬರುತ್ತೆ ಅಂತ ಹೋಗ್ಬಿಟ್ಟು ಅಲ್ಲಿ ಬೆಂಗಳೂರದು ಮಾನ ಮರ್ಯಾದೆ ಕಳೆಯೋದಲ್ಲ. ನಿನ್ನೆ ನಡೆದಿರುವ ಘಟನೆಗೆ DK ಶಿವಕುಮಾರ್ ಅವರು ಹೆಂಗ್ರಿ ಕಾರಣ ಆಗ್ತಾರೆ?
ಅವನೇ ಅವನು ತಲೆ ಕೆಟ್ಟವನು ಬೇಕು ಅಂತ ಮರ್ಯಾದೆ ಕಳೆಯಕ್ಕೆ ತನ್ನ ಒಂದು ಲೋಪವನ್ನ ಮುಚ್ಚಿಟ್ಕೊಳ್ಳಕ್ಕೆ ಇಲ್ಲಿ ಸರಿ ಇಲ್ಲ, ಇಲ್ಲಿ ಕನ್ನಡಿಗರದು ದೌರ್ಜನ್ಯ ಜಾಸ್ತಿ ಆಯ್ತು ಅಂತ ಹೇಳಿದ್ದಕ್ಕೆ ನೀವು ಹೋಗಿ ಅಲ್ಲಿ ಡಿ ಕೆ ಶಿವಕುಮಾರ್ ಕಾರಣ ರೋಡ್ ಸರಿ ಇಲ್ಲ, ಬೆಂಗಳೂರು ಸರಿ ಇಲ್ಲ ಅಂತ ಹೇಳಿ ಬರ್ತೀರಿ ಅಂತಂದ್ರೆ ನಮ್ಮ ಕಡೆ ಹೇಳ್ತಾರೆ